ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ. ಅದ್ಧೂರಿಯಾಗಿ ತೆರೆಕಂಡ ವಿಶ್ವವಿಖ್ಯಾತ ಮೈಸೂರು ದಸರಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ದಾಖಲೆ ನಿರ್ಮಾಣ. 8ನೇ ಬಾರಿಗೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಕೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಅದ್ಧೂರಿಯಾಗಿ ಸಂಪನ್ನಗೊಂಡಿದೆ. ಈ ಬಾರಿಯ ದಸರಾವನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಮೈಸೂರಿಗೆ ದಾಂಗುಡಿ ಇಟ್ಟಿದ್ದರು. 2025ನೇ ಸಾಲಿನ ದಸರಾ ಅತಿ ವೈಭವದಿಂದ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ನಡೆದಿದ್ದು, ಇದನ್ನು ಲಕ್ಷಾಂತರ ಮಂದಿ ಕಣ್ತುಂಬಿಕೊಂಡರು. ಈ ಬಾರಿಯ ದಸರಾ ಹೊಸ ದಾಖಲೆಯನ್ನು ನಿರ್ಮಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 8ನೇ ಬಾರಿಗೆ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಗುರುವಾರ ಅದ್ಧೂರಿಯಾಗಿ ಸಂಪನ್ನಗೊಂಡಿದೆ. 2025ನೇ ಸಾಲಿನ ದಸರಾ ಹಲವಾರು ಬಗೆಯಲ್ಲಿ ದಾಖಲೆಯನ್ನು ಸೃಷ್ಟಿ ಮಾಡಿದೆ. ಅಭಿಮನ್ಯುವಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಕೆಲವು ಭಾವುಕ ಕ್ಷಣಗಳಿಗೆ ಈ ದಸರಾ ಸಾಕ್ಷಿಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇತರ ಗಣ್ಯರು ಸೇರಿದಂತೆ ಹಲವರು ಗುರುವಾರ ಸಂಜೆ 4:41 ಕುಂಭ ಲಗ್ನದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅಂಬಾರಿಗೆ ಚಾಲನೆ ನೀಡಿದರು. ನಂತರ ಅಂಬಾರಿಯನ್ನು ಹೊತ್ತ ಅಭಿಮನ್ಯು ಅರಮನೆಯಿಂದ ಹೆಜ್ಜೆ ಹಾಕಿದನು. ಜಂಬೂ ಸವಾರಿ ಮೆರವಣಿಗೆಯಲ್ಲಿ ನೌಪತ್ ಹಾಗೂ ನಿಶಾನೆ ಆನೆಗಳು ಸಾಲಿನಲ್ಲಿ ಗಾಂಭೀರ್ಯದಿಂದ ಸಾಗಿದವು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿ ದಾಖಲೆ ನಿರ್ಮಾಣ ಮಾಡಿದರು. ಅಂಬಾರಿ ಏರಿದ ಚಾಮುಂಡೇಶ್ವರಿಗೆ ಹೆಚ್ಚು ಬಾರಿ ಪುಷ್ಪಾರ್ಚನೆ ಮಾಡುವ ಮೂಲಕ ಅವರು ಈ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ದೇಶ ವಿದೇಶಗಳಿಂದ ದಸರಾವನ್ನು ಕಣ್ತುಂಬಿಕೊಳ್ಳಲು ಲಕ್ಷಗಟ್ಟಲೆ ಮಂದಿ ಮೈಸೂರಿಗೆ ದಾಂಗುಡಿ ಇಟ್ಟಿದ್ದರು. ಮೈಸೂರು ದಸರಾವನ್ನು ನೋಡಿ ಆನಂದಿಸಿದರು. ಪ್ರತಿ ಕ್ಷಣವನ್ನು ದೇಶ ವಿದೇಶಗಳಿಂದ ಬಂದಿದ್ದ ಜನರು ಕಣ್ತುಂಬಿಕೊಂಡರು. ಇದರ ನಡುವೆ ಕರುನಾಡ ಚಕ್ರವರ್ತಿ ಶಿವರಾಜಕುಮಾರ್ ಸಾಮಾನ್ಯರಂತೆ ಜನರ ನಡುವೆ ಕುಳಿತು ದಸರಾವನ್ನು ವೀಕ್ಷಣೆ ಮಾಡಿದರು. ಅವರೊಂದಿಗೆ ಅವರ ಪತ್ನಿ ಗೀತಾ ಶಿವರಾಜಕುಮಾರ್ ಅವರು ಕೂಡ ಸಾಮಾನ್ಯರಂತೆ ಇದ್ದು ದಸರಾವನ್ನು ವೀಕ್ಷಿಸಿದರು. ಜೊತೆಗೆ ಶಿವರಾಜಕುಮಾರ್ ಅವರು ಜನತೆಯೊಂದಿಗೆ ನೃತ್ಯ ಮಾಡಿ ಎಲ್ಲರನ್ನೂ ರಂಜಿಸಿದರು. ಒಟ್ಟಾರೆ ಇತಿಹಾಸ ಪ್ರಸಿದ್ಧ ವಿಶ್ವವಿಖ್ಯಾತ ಜಂಬೂ ಸವಾರಿ ಅದ್ಧೂರಿಯಾಗಿ ನಡೆಯಿತು. ಅಂಬಾರಿಯ ಜವಾಬ್ದಾರಿ ಹೊತ್ತಿದ್ದ ಅಭಿಮನ್ಯು ತನ್ನ ಮೇಲಿನ ವಿಶ್ವಾಸವನ್ನು ಉಳಿಸಿಕೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರನಾದನು. ಕಳೆದ ಬಾರಿಗಿಂತ ಈ ಬಾರಿ ದಸರಾ ಮೆರವಣಿಗೆ ಅದ್ಧೂರಿಯಾಗಿ ನಡೆದಿದೆ, ವೈಭವಯುತವಾಗಿ ನಡೆದಿದೆ. ಜಂಬೂ ಸವಾರಿಯಲ್ಲಿ ಪ್ರತಿಯೊಂದು ಆನೆಗಳು ಕೂಡ ಗಾಂಭೀರ್ಯದಿಂದ ಸಾಗಿದವು. ಅಲ್ಲದೆ ಈ ಸಂದರ್ಭದಲ್ಲಿ ನಟ ಶಿವರಾಜಕುಮಾರ್ ಅವರು ದಸರಾ ಆನೆ ಭೀಮನನ್ನು ಭೀಮ ಎಂದು ಕೂಗಿದ ಕ್ಷಣವೇ ಆ ಆನೆ ಕೂಡ ಸೊಂಡಿಲೆತ್ತಿ ನಟ ಶಿವರಾಜಕುಮಾರ್ ಅವರಿಗೆ ಸಲಾಂ ಮಾಡಿತು. ಇದು ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ಗೆದ್ದಿತು. ಒಟ್ಟಾರೆ ಈ ಬಾರಿಯ ದಸರಾ ಹಲವಾರು ದಾಖಲೆಗಳನ್ನು ನಿರ್ಮಿಸಿದ್ದು, ಇದು ಒಂದು ರೀತಿಯಲ್ಲಿ ಇಡೀ ಮೈಸೂರಿಗೆ ಒಂದು ಮೆಚ್ಚುಗೆಯ ವಿಷಯವಾಗಿದೆ.